ನೋಡಿದ್ರ ಅಳಿಯಂದರಿಗೆ ಅತ್ತೆನ್ ಕಂಡ್ರೆ ಎಷ್ಟು ಗೌರವ. ಅವರನ್ನ ನೋಡೋದಕ್ಕೋಸ್ಕರ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಳಿಯಂದ್ರೆ ನಿಮ್ಮ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಸಂಬಂಧ ಅಂದ್ರೆ ಜನ ಬರೀ ಮಾತಲ್ಲಿ ತೋರಿಸ್ತಾರಷ್ಟೇ. ಆದ್ರೆ ನೀವು ಸಂಬಂಧಗಳಿಗೆ ಎಷ್ಟು ಬೆಲೆ ಕೊಡ್ತೀರಾ. ವಯಸ್ಸಲ್ಲಿ ಚಿಕ್ಕವರಾದ್ರೂ ಗುಣದಲ್ಲಿ ನೀವು ತುಂಬಾ ದೊಡ್ಡ ಅಳಿಯಂದ್ರೆ. ಶಶು, ತುಂಬಾ ದೊಡ್ಡ ಮಾತು ಮಾವ. ಒಂಟಿಯಾಗಿ ಬೆಳೆದವನು ನಾನು. ಜಾನ್ವಿ ಅವ್ರ ಕೈ ಹಿಡಿದ ಮೇಲೇನೆ ನೀವೆಲ್ಲರೂ ಒತ್ತಾಗಿರೋದು, ಒಂದು ಕುಟುಂಬ ಅಂದ್ರೆ ಏನು ಅಂತ ನನಗೂ ಅರ್ಥ ಆಗಿರೋದು. ಅಜ್ಜಿನೇ ನೋಡಿ, ಎಷ್ಟು ವಯಸ್ಸಾದರೂ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರು. ಅವ್ರ ಮಾತು, ನಡೆ, ನುಡಿ ಎಲ್ಲಾನು ನನ್ನ ಜೀವನದಲ್ಲಿ ಒಂದು ದಾರಿದೀಪ ಅಂತಾನೆ ಹೇಳ್ಬಹುದು. ಆದರೆ ಈಗ ಕ್ಷಮಿಸಿ ಮಾವ, ಮತ್ತೆ ಹಳೆ ವಿಷಯನೇ ಮಾತಾಡ್ಬಿಟ್ಟೆ. ನೋಡಿ, ಈ ಅಜ್ಜಿನ ಬೇಗ ನಾವು ಹೇಗೆ ಹುಷಾರು ಮಾಡ್ಬೋದು, ಅವ್ರನ್ನ ಹೇಗೆ ಗುಣಮುಖರನ್ನಾಗಿ ಮಾಡ್ಬೋದು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ. ನಾವು ಅದರ ಕಡೆ ಗಮನ ಹರಿಸಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ನನ್ನ ಮಾತು ಕೇಳಿ ನೀವೆಲ್ಲರೂ ಖುಷಿಯಾಗಿರ್ಬೋದು, ಆದರೆ ನಾನು ಬಂದಿರೋ ಉದ್ದೇಶನೇ ಬೇರೆ. ಅಜ್ಜಿಗೆ ಪ್ರಜ್ಞೆ ಬಂದರೆ ಎಲ್ಲಿ ನನ್ನ ಸತ್ಯ ಹೊರಗೆ ಬರುತ್ತೆ, ಅದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಅದಕ್ಕೆ ಅಜ್ಜಿ ನನ್ನ ವಶದಲ್ಲಿರಬೇಕು. ಆ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನಾನು ನಿನ್ಗೆ ಎಷ್ಟು ಕಿತ ಹೇಳಿನಿ, ನೀನ್ ಏನು ಕೆಲಸ ಮಾಡ್ಬೇಡ, ಆರಾಮಾಗಿ ಕುತ್ಕ ಅಂತ. ನನ್ ಮಾತೇ ಕೇಳಕ್ಕಿಲ್ಲ ನೀನು. ನೀನೇನಾದ್ರೂ ಕೆಳಗ್ ಬಿದ್ದಿದ್ರೆ ಏನ್ ಗತಿ ಹೇಳು. ಖುಷಿ ಐತೆ ವೆಂಕಿ, ಆದ್ರೆ ಅವ್ವ ಹಿಂಗೆಲ್ಲ ಕಷ್ಟ ಪಡೋದ್ನ ನನ್ ಕೈಲಿ ನೋಡಕ್ ಆಗಕ್ಕಿಲ್ಲ. ಮನೇಲಿರು ಅಂದ್ರೆ ಮಾತೇ ಕೇಳಕ್ಕಿಲ್ಲ. ನಮ್ಮವ್ವ ಅಷ್ಟೇ ಅಲ್ಲ, ನಿಮ್ಮಪ್ಪ ಅಮ್ಮನು ನಿನ್ನ ಅಷ್ಟೇ ಪ್ರೀತಿಯಿಂದ ಬೆಳೆಸೋರು ತಾನೆ. ಹೋಗ್ಲಿ ಬಿಡು ವೆಂಕಿ, ಆ ದೇವ್ರೊಬ್ಬ ಅವನಲ್ಲ, ಅವನೆಲ್ಲ ನೋಡ್ತಾ ಇರ್ತಾನೆ. ಅವನೊಂದ್ ದಾರಿ ತೋರಿಸ್ತಾನೆ. ಗಣ್ಣ ಆಪರೇಷನ್ ಮಾಡ್ಸೋದು ನನ್ ಜವಾಬ್ದಾರಿ ಅಂತ ವೆಂಕಿ ಹೇಳ್ತಾನೆ. ಮಗ, ಯಾಕೆ ಯಾವಾಗ್ಲೂ ನನ್ ಕಣ್ಣ ಆಪರೇಷನ್ ಬಗ್ಗೆನೇ ಯೋಚನೆ ಮಾಡ್ತೀಯ? ಮೊದ್ಲು ನಿಮ್ ಬದುಕನ್ನ ಕಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡವಾ. ಈಗ ನನ್ ಕಣ್ ಬಂದು ತಾನೇ ಏನ್ ಆಗ್ಬೇಕಾಗದೆ ಹೇಳು.
ವೆಂಕಿ ಏನ್ ಯೋಚನೆ ಮಾಡ್ತಾ ಇದ್ಯಾ? ಅಪ್ಪ ಅಮ್ಮಮ್ಮ ಅಪ್ಪ ವೆಂಕಿ ಏನು ಯೋಚನೆ ಮಾಡ್ಬೇಡ. ಅತ್ತೆ ಮಾವ ಇಬ್ರು ಏನೇ ಕಷ್ಟ ಬಂದ್ರು ಜೀವನದಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅಲ್ವಾ ಅವರಿಬ್ರು ಆದರ್ಶ ದಂಪತಿಗಳಾಗಿರೋದು. ಅಪ್ಪ ಅಮ್ಮ ಅಮ್ಮ ಅಪ್ಪಪ್ಪ ಅಮ್ಮಪ್ಪ ನಾವು ಅತ್ತೆ ಮಾವನ ಇಬ್ರು ನೋಡ್ಕೊಂಡು ಅವ್ರ ತರನೇ ಆದರ್ಶ ದಂಪತಿಗಳಾಗಿರೋಣ. ನಾನು ನೀನು ಇಬ್ರು ಅತ್ತೆ ಮಾವ ತರ ಆದರ್ಶ ದಂಪತಿಗಳಾಗಿ ಇರೋಣ. ಅಪ್ಪ ಅಮ್ಮಯ್ಯ ಓ ಅಮ್ಮ ಓ ಓ ಓ